ಒಂದೊಂದು ತಿಳ್ಕೊಂತ ಹೋಗ್ಬೇಕ. ಹೆಂಗ್ ತಿಳ್ಕೊಬೇಕಂತಂದ್ರೆಗಿನ ನಾವು ಓದೋ ಟೈಮಿಗೆ ನಾವು ಪುಸ್ತಕ ಓದಕತ್ತೀವಿ ಅಂದ್ರೆಗಿನ ನಮ್ಮ ಪುಸ್ತಕದಲ್ಲಿ ನಮ್ಮ ತಂದೆ ಆಗಲಿ ತಾಯಿ ಆಗಲಿ ನಿಮ್ಮ ಮನೆಗೆ ಯಾರು ಇರ್ತಾರಲ್ಲ ಕೆಲಸ ಮಾಡ್ತಿರ್ತಾರಲ್ಲ ಕೂಲಿ ಕೆಲಸ, ಅವ್ರ ಹೆಸರು ಎಲ್ಲ ಫೋಟೋ ಗಿಟೆಲ್ಲ ಆಟೋಮೆಟಿಕ್ ನಮಗೆ ಡಿಸ್ಪ್ಲೇ ಆಗಬೇಕು, ಮನಸ್ಸಿನಾಗ ಡಿಸ್ಪ್ಲೇ ಆಗಬೇಕು. ಅವಾಗ ನಮ್ಗೆ ಓದಕ್ಕೆ ಆಟೋಮೆಟಿಕ್ ಆಗಿ ನರ್ಮದಾ ನದಿ ಕದನ, ಇಮ್ಮಡಿ ಪುಲಿಕೇಶಿ, ಹರ್ಷವರ್ಧನ, ಐಹೊಳೆ ಶಾಸನ, ಬಾಗಲಕೋಟೆ ಜಿಲ್ಲೆ ಹುಣಗುಂದ ತಾಲೂಕು ಐಹೊಳೆ ಮೆಗುತಿ ಟೆಂಪಲ್, ಸಂಸ್ಕೃತ ಭಾಷೆ, ರವಿಕೀರ್ತಿ, ಇಮ್ಮಡಿ ಪುಲಿಕೇಶಿ ಸಂಬಂಧಪಟ್ಟದ. ಹಿಂಗೆ ನಿಮ್ಗೆ ಆಟೋಮೆಟಿಕ್ ಆಗಿ ಏನಂತ ಹೇಳ್ರಿ ಒಂಥರ ಸೇವ್ ಆತಾವ. ಮನೆ ಬಗ್ಗೆ ಆಲೋಚನೆ ಮಾಡ್ಬೇಕು ನಾವು. ಮನೆಗೆ ನೋಡ್ರಿ, ಮನೆಗೆ ಈ ಟೈಮಿಗೆ ಕೆಲವೊಬ್ರು ಮನೆ ಕರೆಂಟ್ ಇರಂಗಿಲ್ಲ, ಮನೆ ಫುಲ್ಲು ಒಂಥರ ಹೀಟು ಟಿನ್ ಹಾಕಿರ್ತಾರ, ಶರಗ ತಗೊಂಡ್ಗೆ ಸಿಂಗಿಂಗ್ ಗಾಳಿ ಹಾಕ್ಯಂತಿರ್ತಾರ. ಎಷ್ಟು ಕಷ್ಟ ಐತೆ. ಮತ್ತೆ ಹಳ್ಳ್ಯಾಗ ಹೊಲ್ದಾಗ ಕೆಲಸ ಮಾಡಕ್ ಗೊತ್ತಿರ್ತಾರ, 150 ರೂಪಾಯಿ 200 ರೂಪಾಯಿ ಕೊಡ್ತಾರ. ಅದೆಷ್ಟು ಕೆಲಸ, ಎಷ್ಟು ಕಷ್ಟದ ಕೆಲಸ. ಬೆಳಗ್ಗೆಲಿಂದ ಸಾಯಂಕಾಲ ತನಕ ಕೆಲಸ ಮಾಡ್ತಾರ. ಕೆಲವೊಬ್ರು ಇಲ್ಲಿ ನೋಡಿದ್ರೆ ನೌಕರಿ ತಗೊಂಡ್ಗೆ ಆರಾಮ ಇದಾರ. ಗೌರ್ಮೆಂಟ್ ನೌಕರಿ ಯಾವ್ದಾರ ಒಂದು ತಗೊಂಡ್ರಿಗಿನ ಜೀವನದಾಗ ಆರಾಮ ಇರ್ತೀವಿ ಅಂತ ಅರ್ಥ. ಕರೆಕ್ಟಾಗಿ ಒಂದು ಹೆಂಗನ ಮಾಡಿ ನೌಕರಿ ತಗೊಳ್ಳಿ. ಈಗ ನಮ್ಮ ನೀವು ಸಬ್ ಇನ್ಸ್ಪೆಕ್ಟರ್ ಆಗ್ಬೇಕು, ಪೊಲೀಸ್ ಕಾನ್ಸ್ಟೇಬಲ್ ಆಗ್ಬೇಕಂದ್ರೆ ನಾನು ಹೇಳಿನಲ್ಲ ಈ ರೀತಿನೇ ಸ್ಟಡಿ ಮಾಡಬೇಕು. ನೀವು ಹೆಚ್ಚಿನ ಮಾಹಿತಿಗಾಗಿ 5ರಿಂದ 10ನೇ ಕ್ಲಾಸು ಸಮಾಜ ವಿಜ್ಞಾನ ಪುಸ್ತಕಗಳನ್ನು ಸ್ಟಡಿ ಮಾಡಿ, ಪೊಲೀಸ್ ಕಾನ್ಸ್ಟೇಬಲ್ PSI ಪ್ರಶ್ನೆ ಪತ್ರಿಕೆ ಓದಿ, ಇಲ್ಲಾಂದ್ರೆ ಯಾವ್ದಾರ ನಿಮ್ಮ ಹತ್ರ ಇರುವಂಥ ಪುಸ್ತಕಗಳನ್ನು ಸ್ಟಡಿ ಮಾಡಿ. ಬಟ್ ನಾನು ಹೇಳಿದ್ದು ಮಾತ್ರ ಪರ್ಫೆಕ್ಟಾಗಿ ಪಾಲಿಸಿ. ಅವಾಗ ನಿಮ್ಮ ನೌಕರಿ ಬರ್ತದೆ. ಎಲ್ಲರೂ ಏನು ಮಾಡ್ತಾರೆ ಹೇಳ್ರಿ, ರೆಸ್ಪೆಕ್ಟ್ ಕೊಡ್ತಾರ. ಇಲ್ಲಾಂತಂದ್ರೆ ಮರ್ಯಾದೆ ಇರೋದಿಲ್ಲ. ನೀವು ಎಷ್ಟನ್ನ ಓದ್ರಿ 4 ವರ್ಷ 5 ವರ್ಷ. ನಮ್ಮ ದೋಸ್ತ ಒಬ್ಬನು 3 ವರ್ಷದಿಂದ ಓದಕತ್ತಾನ, ಅವ್ನಿಗೆ ಹೇಳಕತ್ತೀನಿ ನಂಗೆ ಬೇಡಪ್ಪ ಅಂತಂದ್ರೆಗಿನ ಹಂಗೆ ಓದಕತ್ತಾನ. ಇನ್ನು ಪೊಲೀಸ್ ಕಾನ್ಸ್ಟೇಬಲ್ಗುನ ಆಗಿಲ್ಲ, ಅದು ಗೊತ್ತಿರಲಿ. ಅದಕ್ಕೆ ನೀವೇನು ಮಾಡ್ಬೇಕು ಹೇಳ್ರಿ, ಹೆಂಗನ ಮಾಡಿಕೆಸೆ ನೀವು ಎಷ್ಟು ಓದ್ತೀರಿ, ಎಷ್ಟು ಹೊತ್ತು ಓದ್ತೀರಿ ಇಂಪಾರ್ಟೆಂಟ್ ಅಲ್ಲ, ಎಷ್ಟು ತಾಸು ಓದ್ತೀರಿ ಇಂಪಾರ್ಟೆಂಟ್ ಅಲ್ಲ, ನೀವು ಎಷ್ಟು ನೆನಪೈತೆ ಅದು ಎಕ್ಸಾಮಿಗೆ ಬರ್ತದಿಲ್ಲ, ಅಷ್ಟು ಇಂಪಾರ್ಟೆಂಟ್ ಇದೆ. ಅದಕ್ಕೆ ಕುಂತಕೆಸೆ ಓದ್ತಾನೆ ಇರಿ, ಆಟೋಮೆಟಿಕ್ ಆಗಿ ನೀವು ಸೆಲೆಕ್ಷನ್ ಆತ್ರಿ. ಅದಕ್ಕೆ ಮತ್ತೆ ನಾವೆಲ್ಲ ಸ್ಟಡಿ ಮಾಡಕತ್ತಿದ್ದು ಅದ್ರ ಪ್ರಕಾರ ಪ್ರಶ್ನೆ ಪತ್ರಿಕೆಗಳ ಪ್ರಕಾರ PC ಮತ್ತು PSI ಪ್ರಶ್ನೆ ಪತ್ರಿಕೆ. ಆಮೇಲೆ SD FD KPSC ಗ್ರೂಪ್ಸ್ ಅದು ಸ್ವಲ್ಪ ನೋಡಕತ್ತೀವಿ. KS ನೋಡೋಣ. ಮುಂದೆ ಬರ್ತಾ ಏನಂತ ಹೇಳ್ರಿ ಪರ್ಫೆಕ್ಟ್ ಆಗಿಬಿಡ್ತದೆ ನಮಗೆ. ನಿಮಗೆ ಮತ್ತೆ ಯಾರು ಹೆಂಗೆ ಓದಿದ್ರಿ, ಯಾವ ಪುಸ್ತಕ ಓದಿದ್ರಿ ಅಂತ ನಿಮ್ಗೆ ಕೇಳಬೇಕು ಜನ. ಹಂಗೆ ನೀವೇನಂದ್ರೆ ಕ್ರಿಯೇಟ್ ಆಗ್ತೀರಿ, ಅಷ್ಟು ರೆಡಿ ಮಾಡ್ತೀನಂತ